ಅತ್ಯಂತ ಉತ್ಸಾಹದಿಂದ ಈ ಬಾರಿಯ ಮಾಹಿತಿಯ ಒಳನೋಟ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬಹಳ ಮುಖ್ಯವಾದ ಒಂದು ದಾಖಲೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಖಂಡಿತವಾಗಿಯೂ ಎಲ್ಲರಿಗೂ ಬಹಳ ಮುಖ್ಯವಾದದ್ದು. ನಾವು ಗಮನಹರಿಸಬೇಕಾದ ಪ್ರಮುಖ ವಿಚಾರ ಏನಂದ್ರೆ, ಇದು ಕರ್ನಾಟಕ ಸರ್ಕಾರದ DSERT ಅಂದ್ರೆ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ 9/03/2026 ರಂದು ಪ್ರಕಟಿಸಿರುವ ಮಾರ್ಚ್ 2026 8ನೇ ತರಗತಿಯ SA1 ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ. ಎಕ್ಸಾಕ್ಟ್ಲಿ. ಅಂದ್ರೆ ನಾವು ಈ ಪರಿಷ್ಕೃತ ವೇಳಾಪಟ್ಟಿಯನ್ನ ಯಾವುದೇ ಗೊಂದಲ ಆಗದ ಹಾಗೆ ಜಿಗಿಯದೆ ಸಾಲಿಂದ ಸಾಲಿಗೆ ನೋಡೋಣ. ಹೌದು, ಖಂಡಿತ. ಅದಕ್ಕೂ ಮುನ್ನ ಒಂದು ಸಾಮಾನ್ಯ ಮಾಹಿತಿ ಏನಂದ್ರೆ, ಪ್ರತಿಯೊಂದು ಪರೀಕ್ಷೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೆಯುತ್ತೆ. ಅಂದ್ರೆ ಒಟ್ಟು 2 ಗಂಟೆಗಳ ಕಾಲ. ಹೌದು, 2 ಗಂಟೆ. ಹಾಗೆ ಗರಿಷ್ಠ 50 ಅಂಕಗಳಿಗೆ ಈ ಪರೀಕ್ಷೆಗಳು ಇರುತ್ತೆ. ಸರಿ, ನಾವು ಯಾವುದೇ ದಿನಾಂಕವನ್ನ ಬಿಡದೆ ಲೈನ್ ಬೈ ಲೈನ್ ಹೋಗೋಣ. ಶುರು ಮಾಡೋಣ. ಮೊದಲನೇ ಪರೀಕ್ಷೆ ಯಾವಾಗ? ಮೊದಲಿಗೆ 24/03/2026 ಅಂದ್ರೆ ಮಂಗಳವಾರದಂದು ಪ್ರಥಮ ಭಾಷೆಯ ಪರೀಕ್ಷೆ ಇರುತ್ತೆ. ಆಮೇಲೆ ಬುಧವಾರ ಅಂದ್ರೆ 25ನೇ ತಾರೀಕು. 25ನೇ ತಾರೀಕು ಬುಧವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ. ತದನಂತರ 26ನೇ ತಾರೀಕು ಗುರುವಾರ ಕೋರ್ ವಿಷಯವಾದ ಸಮಾಜ ವಿಜ್ಞಾನ ಪರೀಕ್ಷೆ ಇದೆ. ಓಹೋ, ಸಮಾಜ ವಿಜ್ಞಾನ. ಆಮೇಲೆ ಮರುದಿನವೇ ಪರೀಕ್ಷೆ ಇದೆ ಅಲ್ವಾ? ಹೌದು, 27ನೇ ತಾರೀಕು ಶುಕ್ರವಾರ ದ್ವಿತೀಯ ಭಾಷೆ. ಇಲ್ಲಿಂದ ಆ ವೇಳಾಪಟ್ಟಿಯ ಒಂದು ಕುತೂಹಲಕಾರಿ ಘಟ್ಟ ಶುರುವಾಗುತ್ತೆ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಅಲ್ಲಿ ಸತತ ರಜೆಗಳು ಬರ್ತಾ ಇದೆ. ನಿಜ. 28ನೇ ತಾರೀಕು ಶನಿವಾರ ಪರೀಕ್ಷೆ ಇಲ್ಲ. 29ನೇ ತಾರೀಕು ಭಾನುವಾರ, ಅದರಿಂದ ರಜೆ. 30ನೇ ತಾರೀಕು ಸೋಮವಾರ ಕೂಡ ಪರೀಕ್ಷೆ ಇರೋದಿಲ್ಲ. ವಾವ್. ಆಮೇಲೆ 31ನೇ ತಾರೀಕು ಮಂಗಳವಾರ. ಹೌದು, 31 ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ಸರ್ಕಾರಿ ರಜೆ ಇದೆ. ಅಂದ್ರೆ 28ರಿಂದ ಹಿಡಿದು 31ರವರೆಗೆ ಸತತ 4 ದಿನಗಳ ಕಾಲ ಪರೀಕ್ಷೆಗಳೇ ಇಲ್ಲ. ಇಷ್ಟು ದೊಡ್ಡ ಬಿಡುವು ಒಟ್ಟಿಗೆ ಸಿಗ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಈ 4 ದಿನಗಳ ದೀರ್ಘ ಬಿಡುವಿನ ಹಿಂದಿನ ತಂತ್ರಗಾರಿಕೆ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ಏಪ್ರಿಲ್ 1ನೇ ತಾರೀಕು ಬುಧವಾರ ಕೋರ್ ವಿಷಯ ಗಣಿತ ಪರೀಕ್ಷೆ ಇದೆ. ಓಕೆ, ಗಣಿತಕ್ಕೆ ಪ್ರಾಕ್ಟೀಸ್ ಮಾಡಲು ಈ 4 ದಿನಗಳ ಬಿಡುವು ಬಹಳ ಸಹಾಯ ಮಾಡುತ್ತೆ. ಖಂಡಿತ. ಗಣಿತದಂತಹ ಕಠಿಣ ವಿಷಯಕ್ಕೆ ಕೇವಲ ಓದುವುದಲ್ಲ, ಲೆಕ್ಕಗಳನ್ನು ಬಿಡಿಸಿ ಅಭ್ಯಾಸ ಮಾಡೋದು ಅತ್ಯಗತ್ಯ ಅಲ್ವಾ? ಹಾಗಾಗಿ ಈ ದೀರ್ಘ ಬಿಡುವು ಹಿಂದಿನ ಪರೀಕ್ಷೆಗಳ ಆಯಾಸ ಕಳೆದುಕೊಂಡು ಸಂಪೂರ್ಣ ಗಮನ ಗಣಿತದ ಸೂತ್ರಗಳ ಪುನರಾವರ್ತನೆಗೆ ಮೀಸಲಿಡಲು ನೆರವಾಗುತ್ತೆ. ಹೌದು, ಈ ಗಣಿತದ ನಂತರವೂ ಇದೇ ರೀತಿಯ ಪ್ಯಾಟರ್ನ್ ಮುಂದುವರಿಯುವುದನ್ನ ನಾವು ಗಮನಿಸಬಹುದು. ಏಪ್ರಿಲ್ 2ನೇ ತಾರೀಕು ಗುರುವಾರ ಯಾವುದೇ ಪರೀಕ್ಷೆ ಇಲ್ಲ. ಆಮೇಲೆ ಏಪ್ರಿಲ್ 3ನೇ ತಾರೀಕು ಶುಕ್ರವಾರ ಗುಡ್ ಫ್ರೈಡೆ ಪ್ರಯುಕ್ತ ರಜೆ ಇದೆ. ಅಂದ್ರೆ ಮತ್ತೆರಡು ದಿನಗಳ ಬಿಡುವು. ಎಕ್ಸಾಕ್ಟ್ಲಿ. ಯಾಕಂದ್ರೆ ಮರುದಿನ ಏಪ್ರಿಲ್ 4ನೇ ತಾರೀಕು ಶನಿವಾರ ಮತ್ತೊಂದು ಪ್ರಮುಖ ಕೋರ್ ವಿಷಯ ವಿಜ್ಞಾನ ಪರೀಕ್ಷೆ ಇದೆ. ಇದೊಂದು ಬಹಳ ವ್ಯವಸ್ಥಿತವಾದ ಯೋಜನೆ ಅಂತ ನನಗನಿಸುತ್ತೆ. ವಿಜ್ಞಾನದಲ್ಲಿ ಚಿತ್ರಗಳನ್ನ ಬಿಡಿಸುವುದು, ಪ್ರಯೋಗಗಳ ಸಿದ್ಧಾಂತಗಳನ್ನ ನೆನಪಿಟ್ಟುಕೊಳ್ಳುವುದೇ ಇರುತ್ತೆ. ಗಣಿತದ ಪರೀಕ್ಷೆ ಮುಗಿದ ತಕ್ಷಣವೇ ವಿಜ್ಞಾನ ಬರೆದ್ರೆ ಮಾನಸಿಕವಾಗಿ ಬಹಳ ಒತ್ತಡವಾಗ್ತಿತ್ತು. ಸರಿಯಾಗಿ ಗುರುತಿಸಿದ್ದೀರಿ. 2 ಮತ್ತು 3ನೇ ತಾರೀಕಿನ ಬಿಡುವು ಆ ಒತ್ತಡವನ್ನ ನಿವಾರಿಸುತ್ತೆ. ಕಠಿಣ ವಿಷಯಗಳ ಮುಂಚೆ ಈ ರೀತಿಯ ಬಿಡುವು ನೀಡಿರುವುದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅತ್ಯಂತ ಪೂರಕವಾಗಿದೆ. ಖಂಡಿತ. ಆಮೇಲೆ 5ನೇ ತಾರೀಕು ಭಾನುವಾರ ರಜೆ ಇದೆ. ಹೌದು, ಭಾನುವಾರದ ರಜೆಯ ನಂತರ ಏಪ್ರಿಲ್ 6ನೇ ತಾರೀಕು ಸೋಮವಾರ ತೃತೀಯ ಭಾಷೆಯ ಪರೀಕ್ಷೆಯೊಂದಿಗೆ ಈ ಸಂಪೂರ್ಣ ಮೌಲ್ಯಾಂಕನ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ 9/03/2026 ರಂದು ಪ್ರಕಟವಾಗಿರುವ ಈ ಪರಿಷ್ಕೃತ ವೇಳಾಪಟ್ಟಿ ಪರೀಕ್ಷಾ ತಯಾರಿ ನಡೆಸುವವರಿಗೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯಾಗಿದೆ. ಕಠಿಣ ವಿಷಯಗಳ ನಡುವೆ ಸಿಗುವ ಬಿಡುವುಗಳು ಅಧ್ಯಯನದ ಯೋಜನೆ ರೂಪಿಸಿಕೊಳ್ಳಲು ನಿರ್ಣಾಯಕವಾಗಿವೆ. ಹೌದು. ಆದರೆ ಈ ಎಲ್ಲದರ ನಡುವೆ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ಏನು ಆ ಪ್ರಶ್ನೆ? ಪರೀಕ್ಷೆಗಳ ನಡುವೆ ಸಿಗುವ ಇಂಥ ನಿರಂತರ ರಜೆಗಳು ಮತ್ತು ಬಿಡುವಿನ ದಿನಗಳು ವಿದ್ಯಾರ್ಥಿಗಳ ಮಾನಸಿಕ ಒತ್ತಡವನ್ನು ನಿಜಕ್ಕೂ ಕಡಿಮೆ ಮಾಡುತ್ತವೆಯೋ, ಅಥವಾ ಇಷ್ಟು ದೀರ್ಘವಾದ ರಜೆಗಳು ಅವರ ಓದಿನ ಏಕಾಗ್ರತೆಯ ಲಯವನ್ನು ತಪ್ಪಿಸುತ್ತವೆಯೋ? ಇದು ಪ್ರತಿಯೊಬ್ಬರೂ ಆಳವಾಗಿ ಯೋಚಿಸಬೇಕಾದ ವಿಚಾರ. ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ದೀರ್ಘ ಬಿಡುವು ಒಮ್ಮೊಮ್ಮೆ ಆಲಸ್ಯಕ್ಕೂ ಕಾರಣವಾಗಬಹುದು ಅಥವಾ ಉತ್ತಮ ಸಿದ್ಧತೆಗೂ ದಾರಿಯಾಗಬಹುದು. ಈ ಒಂದು ಕುತೂಹಲಕಾರಿ ಯೋಚನೆಯೊಂದಿಗೆ ಇವತ್ತಿನ ಮಾಹಿತಿಯ ಒಳನೋಟ ಕಾರ್ಯಕ್ರಮವನ್ನ
ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.